ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಸೊ ನಾನು ಇವತ್ತು ಹೊಸ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಗ್ರೀನ್ ರೊಟ್ಟಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಸೊ ಇದಕ್ಕೆ ನಾನು ಏನೇನು ತೊಗೊಳ್ತಿದ್ದೀನಿ, ಏನೇನು ಐಟಮ್ಸ್ ಯೂಸ್ ಮಾಡ್ತೀನಿ ಅನ್ನೋದು ನಿಮಗೆ ತಿಳಿಸ್ತೀನಿ. ಸೊ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನು ಉಳಿದಿರ್ತಕ್ಕಂತಹ ಅನ್ನನ ಹಾಕ್ಕೊಳ್ತಿದ್ದೀನಿ. ನೋಡಿ, ಒಂದು ಜಾರ್ನಷ್ಟು ಅನ್ನ ತೊಗೊಂಡಿದ್ದೀನಿ ಅಷ್ಟೇ. ಸೊ ಅನ್ನ ಮಿಕ್ಸಿ ಮಾಡ್ಕೊಂಬಿಟ್ಟು ಸೊ ಅದನ್ನೆಲ್ಲ ಒಂದು ಪಾತ್ರೆ ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ತಿದ್ದೀನಿ. ಮೊದಲು ಅದಕ್ಕೆ ಇವಾಗ ಒಂದು ಸ್ಪೂನಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಬಿಟ್ಟು ನೀರು ಕುದಿಲಿಕ್ಕೆ ಇಡ್ತಿದ್ದೀನಿ. ಸೊ ಒಂದು ಮಿಕ್ಸಿ ಜಾರಿಗೆ ಇವಾಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಬಿಟ್ಟು ಅದನ್ನು ರುಬ್ಕೊಂಬಿಟ್ಟು ಆ ಪೇಸ್ಟನ್ನು ಇವಾಗ ನಾವು ರೆಡಿ ಮಾಡಿದ್ವಲ್ವ, ಆ ರೈಸ್ ಮಿಕ್ಸಿ ಮಾಡಿ ಸೊ ಆ ಕುದಿ ಬಂದಿರುವ ನೀರಿಗೆ ಹಾಕ್ಕೊಳ್ತಿದ್ದೀನಿ. ಹಾಕ್ಕೊಂಡ ನಂತರ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಸೊ ನಾನಿಲ್ಲಿ ಒಂದು 7 to 8 ಮೆಂಬರ್ಸ್ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ. ಸೊ ಅದಕ್ಕೆ ಹಿಟ್ಟು ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಮಸಾಲ ಪೌಡರ್ ಅಂದರೆ ಕೊತ್ತಂಬರಿ ಕಾಳು ಹಾಗೂ ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡು ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ. ಸೊ ಇದನ್ನ ಒಂದು 10 to 20 ಮಿನಿಟ್ಸ್ ಬೇಯಿಸಿದ ಮೇಲೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಈ ರೀತಿ ಹಾಕಿದ್ದೀನಿ. ಇಲ್ಲಿ ಸೊ ಇವಾಗ ನಾನು ಸಬ್ಬಸಿಗೆ ಸೊಪ್ಪು ಹಾಗೂ ಮೆಂತ್ಯ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಸೌತೆಕಾಯಿ ತೊಗೊಳ್ಬೋದು. ಸೊ ನಾನು ಸೌತೆಕಾಯಿ ತೊಗೊಂಡಿಲ್ಲ. ಸೊ ಈಗ ಎಲ್ಲ ಹೆಚ್ಚಿಟ್ಕೊಂಡಿರೋವಂಥ ತರಕಾರಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಆ ತರಕಾರಿನ ಇವಾಗ ನೀಟಾಗಿ ನಾನು ಹಿಟ್ಟು ಮಾಡ್ಕೊಂಡಿದ್ವಲ್ಲ, ಸೊ ಆ ಹಿಟ್ಟಿಗೆ ಎಲ್ಲ ತರಕಾರಿಗಳನ್ನ ಹಾಕ್ಕೊಳ್ತಿದ್ದೀನಿ. ಹಿಟ್ಟು ನೋಡಲಿಕ್ಕೆ ವೈಟ್ ಕಾಣ್ಬೋದು, ಬಟ್ ನಾನು ನಾದ್ಕೊಂಡ್ಮೇಲೆ ಗ್ರೀನ್ ಕಲರ್ ಬರುತ್ತೆ ಒಮ್ಮೆ ನೋಡಿ. ಇವಾಗ ನೋಡಿ ಕ್ಯಾರೆಟ್ ತೊಗೊಂಡಿದ್ದೀನಿ. ಸೊ ಎಲ್ಲ ಸೊಪ್ಪುಗಳನ್ನು ಹಾಕೊಂಡ ನಂತರ ಇದನ್ನು ನಾವು ಮೊದಲು ಹಾಗೇ ನಾದ್ಕೊಳ್ಬೇಕು, ಯಾವುದೇ ರೀತಿ ನೀರು ಹಚ್ಕೊಳ್ಬಾರ್ದು. ಯಾಕಂದರೆ ಸೊಪ್ಪಿನಲ್ಲಿ ಕೂಡ ನೀರಿನಂಶ ಇರೋದ್ರಿಂದ ಸೊ ಮೊದಲು ಇದನ್ನು ನೀಟಾಗಿ ನಾವು ಮೊದಲು ಹಾಗೆ ನಾದ್ಕೊಳ್ಬೇಕು. ಸೊ ನಾನು ಒಮ್ಮೆ ನಾದ್ಕೊಂಡ್ಬಿಟ್ಟು ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ. ನೋಡಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ಸೊ ನಂತರ ಇದರಲ್ಲಿ ನಾನು ಎಷ್ಟು ಹಿಟ್ಟು ತೊಗೊಂಡಿದ್ದೀನಿ ಅಂತ ನೋಡ್ಬೋದು. ಜಸ್ಟ್ ನಾನು ವೀಡಿಯೋಕ್ಕೋಸ್ಕರ ಯಾವ ರೆಸಿಪಿನೂ ಮಾಡಲ್ಲ. ಸೊ ಮನೆಯಲ್ಲಿ ನಾನು ಏನು ತಿಂಡಿ ಮಾಡ್ತೀನಿ ಸೊ ಅದನ್ನೇ ಮಾಡೋದು. ಇವಾಗ ಅದರಲ್ಲೇ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಇವಾಗ ನೀರು ಹಾಕ್ಕೊಂಡು ಗಟ್ಟಿಯಾಗಿದ್ದರೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತೆ ಹಿಟ್ಟನ್ನು ನಾದ್ಕೊಳ್ಬೇಕು ನೀಟಾಗಿ. ನೋಡಿ, ಸೊ ಇವಾಗ ಈ ಥರ ನಾದ್ಕೊಂಡು ಇವಾಗ ಒಂದೊಂದಾಗಿ ಉಳ್ಳೆಗಳು ತೆಗೆದುಕೊಳ್ಳೋಣ. ನೋಡಿ, ನಾನು ಇಷ್ಟು ಹಿಟ್ಟು ತೊಗೊಂಡ್ಬಿಟ್ಟು ಸೊ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಲ್ವ, ಸೊ ಆ ರೊಟ್ಟಿ ಅದಕ್ಕೆ ಅಷ್ಟು ಹಿಟ್ಟು ತೊಗೊಂಡಿದ್ದೀನಿ. ನೋಡಿ, ಈ ಥರ ಒಂದೊಂದಾಗಿ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಒಂದೆರಡು ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಮತ್ತೆ ಇವಾಗ ಮತ್ತೊಂದು ತೊಗೊಂಡಿದ್ದೀನಿ. ಈ ಥರ ಮತ್ತೆ ಉಳ್ಳಿ ಈಗ ಒಂದು 2-3 ಮಾಡಿ ತೋರಿಸಿದ್ದೀನಿ. ಬಟ್ ನಾನು ಇಲ್ಲಿ ತುಂಬ ಉಳ್ಳೆಗಳು ಅಂದರೆ ಒಂದು 30 ಆದರೂ ಇದೆ. ಸೊ ಒಂದು 6 to 7 ಮೆಂಬರ್ಸ್ ತಿನ್ನೋವಷ್ಟು ಒಂದು 30 ಆದರೂ ಉಳ್ಳೆ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಸದ್ಯಕ್ಕೆ ನಾನು ನಿಮಗೆ ಒಂದು 3 ಮಾಡಿ ತೋರಿಸಿದ್ದೀನಿ. ನೋಡಿ, ಇಷ್ಟು ಮಾಡಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆ, ಅದನ್ನು ಕೂಡ ಮಾಡಿ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ನೋಡ್ತಿರ್ಬೋದು ನೀವು ನಾನು ಎಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನೋಡಿ, ಇವೆರಡೂ ನಾವು ಪಾನ್ಗೊಳಗೆ ಹಾಕಿಟ್ಕೊಂಡಿದ್ದೀವಿ. ಸೊ ಇವಾಗ ಒಂದು ವೈಟ್ ಶೀಟ್ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸೊ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇವಾಗ ಉಳ್ಳೆ ಇಟ್ಕೊಂಡು ಲಟ್ಟಿಸ್ಕೊಳ್ಳೋಣ. ಇದನ್ನ ನೋಡಿ, ಈ ಥರ ಲಟ್ಟಿಸ್ಕೊಳ್ತಿದ್ದೀನಿ. ನಾನು ಇನ್ನೂ ಒಂದು 4-5 ರೊಟ್ಟಿನ ಲಟ್ಟಿಸಿ ನಾನು ನಿಮ್ಗೆ ತೋರಿಸ್ತೀನಿ. ಹಾಗೆ ಹೇಗೆ ಬೇಯಿಸ್ಕೊಳ್ಬೇಕು ಅನ್ನೋದು ಕೂಡ ನಾನು ತೋರಿಸ್ತೀನಿ. ನೋಡಿ, ಈ ಥರ ಸ್ವಲ್ಪ ದಪ್ಪನಾಗಿ ಇರಬೇಕು. ತೀರಾ ತೆಳುವಾಗಿ ಉತ್ಕೊಂಡ್ರೆ ಇದು ಎತ್ಕೊಳ್ಳೋ ಕೂಡ ಕೈಯಲ್ಲಿ ಬರಲ್ಲ. ಸೊ ಇದನ್ನು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ಬೇಕು. ಅದು ತೋರಿಸ್ತೀನಿ ನಿಮಗೆ ಎಷ್ಟು ದಪ್ಪ ಮಾಡ್ಕೊಂಡಿದ್ದೀನಿ ಅಂತಲೂ. ನೋಡಿ, ಈ ಥರ ಕೈಯಲ್ಲಿ ಕೆಳಗಡೆ ಎಣ್ಣೆ ಹಚ್ಚಿ ನೀಟಾಗಿ ಬಿಡುತ್ತೆ. ನೋಡಿ, ಎಷ್ಟು ದಪ್ಪ ಉತ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ಒಲೆ ಮೇಲೆ ಹೆಂಚಿಟ್ಕೊಂಡಿದ್ದೀನಿ. ಸೊ ಇವಾಗ ಹೆಂಚಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅಂದರೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇವಾಗ ಈ ರೊಟ್ಟಿನ ಹಾಕ್ಕೊಳ್ತಿದ್ದೀನಿ. ಸೊ ಇವಾಗ ಹೆಂಚು ಮೇಲೆ ರೊಟ್ಟಿ ಹಾಕ್ಕೊಂಡು ಸೊ ಎರಡೂ ಕಡೆಯೂ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಒಂದು 3 ಸರಿ ತಿರುಚಿ ಹಾಕಿದರೆ ಸಾಕು, ಕಂಪ್ಲೀಟಾಗಿ ಬಂದುಬಿಡುತ್ತೆ. ಸೊ ಆದರೂ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ಬೇಕು, ಯಾಕಂದರೆ ಇದನ್ನ ಸೊಪ್ಪೆಲ್ಲ ಹಾಕಿರ್ತೀವಲ್ವ, ಸೊ ಕ್ಯಾರೆಟ್ ಎಲ್ಲ ಹಾಕಿದ್ರೆ ಸೊ ಬೇಯಲಿಕ್ಕೆ ಟೈಮ್ ಬೇಕು. ಸೊ ನೋಡಿ, ಈಗ ಮತ್ತೆ ನಾನು ತಿರುಚಿ ಹಾಕ್ಕೊಂಡು ಇವಾಗ ಇದನ್ನ ಯಾವ ರೀತಿ ಬೇಯಿಸ್ಕೊಂಡಿದ್ದೀನಿ ಅಂತ ನೋಡಿ. ನಾನು ಎಷ್ಟೊಕ್ಕೊಂಡು ಬೇಯಿಸಿಟ್ಕೊಂಡಿದ್ದೀನಿ ಇವಾಗ. ಸೊ ಮತ್ತೆ ಒಂದು ನಾನು ಉತ್ಕೊಂಡು ತೋರಿಸ್ತೀನಿ. ಸೊ ಅದೇ ಶೆಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಂತರ ಇದನ್ನು ಉತ್ಕೊಳ್ತಿದ್ದೀನಿ. ಸೊ ನೋಡಿ, ಈ ಥರ ಅಂದರೆ ಎಡ್ಜೆಲ್ಲ ಅಂದರೆ ಉಳ್ಳೆ ರೆಡಿ ಮಾಡ್ಕೊಂಡು ತುಂಬ ಟೈಮ್ ಆಗಿರುತ್ತಲ್ವ, ಸೊ ಹಾಗಾಗಿ ಎಡ್ಜ್ ಈ ಥರ ಒಡೆದಾಗುತ್ತೆ. ಪರವಾಗಿಲ್ಲ, ಆದರೂ ಎಡ್ಜ್ ಲಾಸ್ಟಿಗೆ ಕೂಡಿಸ್ಕೊಳ್ಬೋದು ನೀವು. ನೋಡಿ, ಈ ಥರ ಉತ್ಕೊಂಡ್ಬಿಟ್ಟು ಇದನ್ನ ಇವಾಗ ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಳ್ಳೋಣ.
ಸೊ ನೋಡ್ತಿರ್ಬೋದು ಎರಡೂ ಸೈಡ್ನ ಎಣ್ಣೆ ಹಾಕೊಂಡ್ಬಿಟ್ಟು ನೀಟಾಗಿ ಇದನ್ನು ಬೇಯಿಸ್ಕೊಳ್ತಿದ್ದೀನಿ. ಸೊ ಮತ್ತೆ ಒಂದು ಹೆಂಚು ಮೇಲೆ ಹಾಕ್ಕೊಂಡಿದ್ದೀನಿ ನಾನು. ಹಾಕೊಂಡ ನಂತರ ಇವಾಗ ಮತ್ತೆ ಬೇಯಿಸ್ಕೊಳ್ತಿದ್ದೀನಿ. ಸೊ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ಮುಗೀತು. ಸೊ ಎರಡೂ ಕಡೆ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಇದು ಅಷ್ಟು ನೀಟಾಗಿ ಬೇಯಲ್ಲ. ಹಾಗಾಗಿ ಎರಡೂ ಕಡೆಯೂ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸೊ ನೋಡ್ತಿರ್ಬೋದು ಯಾವ ರೀತಿ ಬೇಯಿಸ್ಕೊಳ್ತಿದ್ದೀನಿ ಅಂತ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಕಮೆಂಟ್ ಮಾಡಿ. ಮತ್ತೆ ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.